ಎಲ್ರಿಗೂ ನಮಸ್ಕಾರ. ನವನೀತ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 7ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಇತಿಹಾಸ ಭಾಗದ 15ನೇ ಅಧ್ಯಾಯವಾದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಎಂಬ ಅಧ್ಯಾಯದ ಮೇಲೆ ಆಲ್ರೆಡಿ ನಾನು 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ 3ನೇ ವಿಡಿಯೋ ಮಾಡ್ತಾಯಿದ್ದೀನಿ. ರಾಮಕೃಷ್ಣ ಮಿಷನ್ನಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಯಾರೆಲ್ಲ ಆ ಮೊದಲು 2 ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳನ್ನ ನೋಡಿಲ್ಲ, ದಯಮಾಡಿ ಆ 2 ವಿಡಿಯೋಗಳನ್ನ ನೋಡಿ ನಂತರ ಈ ವಿಡಿಯೋವನ್ನು ನೋಡಿ. ಬನ್ನಿ ಪ್ರಾರಂಭಿಸೋಣ. ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಮಿಷನ್ನು 1897. 1897ರಲ್ಲಿ ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದರು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ನೋಡಿ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಇದು ಸ್ವಾಮಿ ವಿವೇಕಾನಂದರು ಭಾರತೀಯ ಯುವ ಜನತೆಗೆ ನೀಡಿದ ಕರೆ. ಪ್ರಶ್ನೆ ಹೆಂಗಾಗ್ಬೋದು ಅಂತಂದರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ನೀಡಿದವರು ಯಾರು ಅಂತಂದರೆ ಸ್ವಾಮಿ ವಿವೇಕಾನಂದರು. ಯಾರಿಗೆ ಇವರು ಈ ಸಂದೇಶವನ್ನು ನೀಡ್ತಾರೆ ಅಂತಂದರೆ ಭಾರತೀಯ ಯುವ ಜನತೆಗೆ ನೀಡಿದಂತಹ ಒಂದು ಕರೆಯಾಗಿದೆ ಇದು. ಇವರ ಮೊದಲ ಹೆಸರು ಬಂದ್ಬಿಟ್ಟು ಅಂದರೆ ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ ಅಂತ ಹೇಳಿ. ಅವ್ರ ತಂದೆ ಹೆಸರು ಬಂದು ವಿಶ್ವನಾಥ ದತ್ತ, ತಾಯಿ ಹೆಸರು ಭುವನೇಶ್ವರಿ ದೇವಿ ಅಂತ ಹೇಳಿ. ಹಾಗಾಗಿ ಇವರಿಗೆ ನರೇಂದ್ರನಾಥ ದತ್ತ ಎಂಬ ಹೆಸರು ಬರುತ್ತೆ. ಇವರು ಕೋಲ್ಕತ್ತಾದಲ್ಲಿ 1863 ಜನವರಿ 12ರಂದು ಇವರು ಜನಿಸ್ತಾ ಹೋಗ್ತಾರೆ. ಇವರ ಈ ಜನ್ಮದಿನವನ್ನು ನಾವು ಪ್ರತಿ ವರ್ಷ ಭಾರತೀಯ ಯುವ ದಿನ ಅಂತ ಜನವರಿ 12ರಂದು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ನ್ಯಾಷನಲ್ ಯೂತ್ ಡೇ ಅಂತ ಕರಿತೀವಿ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದಂತಹ ಇವರು ಯಾರು? ಸ್ವಾಮಿ ವಿವೇಕಾನಂದರು. ಯಾರ ಶಿಷ್ಯರಾಗಿರ್ತಾರೆ? ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರ್ತಾರೆ. ಅನಂತರದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ರಾಮಕೃಷ್ಣರ ಮರಣಾನಂತರ ಅಂದರೆ ರಾಮಕೃಷ್ಣರು ಮರಣ ಹೊಂದಿದ ನಂತರ ಅವರ ಶಿಷ್ಯರನ್ನು ಒಗ್ಗೂಡಿಸಿ ಅಂದರೆ ಭಾರತದಾದ್ಯಂತ ಇದ್ದಂತಹ ರಾಮಕೃಷ್ಣರ ಶಿಷ್ಯರನ್ನು ಒಟ್ಟುಗೂಡಿಸಿ ಅವರಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ಜವಾಬ್ದಾರಿ ಯಾರ ಹೆಗಲ ಮೇಲೆ ಬೀಳುತ್ತೆ ಅಂತಂದರೆ ನರೇಂದ್ರನಾಥ ದತ್ತರ ಹೆಗಲ ಮೇಲೆ ಬೀಳ್ತಾ ಹೋಗುತ್ತೆ. 1892ರಲ್ಲಿ ಕೇದ್ರಿಯ ರಾಜ ಅಜಿತ್ ಸಿಂಗ್, ಇದು ಇಂಪಾರ್ಟೆಂಟು, ಯಾರು? ರಾಜ ಅಜಿತ್ ಸಿಂಗರ ಸಲಹೆ ಮೇರೆಗೆ ನರೇಂದ್ರನಾಥ ದತ್ತರ ಹೆಸರು ಬದಲಾಗ್ತಾ ಹೋಗುತ್ತೆ. ಅವರು ಮರುನಾಮಕರಣವನ್ನು ಮಾಡ್ಕೋತಾರೆ. ಏನಂತ? ಸ್ವಾಮಿ ವಿವೇಕಾನಂದ ಎಂದು ನಾಮಕರಣವನ್ನು ಅವರು ಮಾಡ್ಕೋತಾರೆ. ಅಮೇರಿಕಾದ ಚಿಕಾಗೋ ನಗರದಲ್ಲಿ ನಡೆದಂತಹ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ 1863ರಲ್ಲಿ ಈ ಸಮ್ಮೇಳನ ನಡೀತಾ ಹೋಗುತ್ತೆ. ಎಲ್ಲಿ? ಅಮೇರಿಕಾದ ಚಿಕಾಗೋದಲ್ಲಿ. ಯಾವ ಒಂದು ಸಮ್ಮೇಳನ ಅಂತಂದರೆ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನ. ಈ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಇವರು ಯಾರು? ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಆಯಿತಾ? ಇಲ್ಲಿ ಏನೇನು ಪ್ರಶ್ನೆಗಳಾಗ್ಬೋದು ಅಂತಂದರೆ, ಪ್ರಥಮ ವಿಶ್ವ ಧರ್ಮ ಸಮ್ಮೇಳನ ಎಲ್ಲಿ ನಡೆಯಿತು ಅಂತಂದರೆ ಅಮೇರಿಕಾದ ಚಿಕಾಗೋ ನಗರದಲ್ಲಿ ನಡೆಯುತ್ತೆ. ಎಷ್ಟರಲ್ಲಿ ನಡೀತು ಅಂತಂದರೆ 1863ರಲ್ಲಿ ನಡೀತಾ ಹೋಗುತ್ತೆ. ಇದಕ್ಕೆ ಭಾಗವಹಿಸಿದಂಥವ್ರು ಯಾರು ಅಂತಂದರೆ ಸ್ವಾಮಿ ವಿವೇಕಾನಂದರು. ಯಾವ ಒಂದು ಧರ್ಮದ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿರ್ತಾರೆ ಅಂತಂದರೆ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿರ್ತಾರೆ. ಅಲ್ಲಿ ಅವರು ವೇದಾಂತವನ್ನು ಕುರಿತು ಮಾಡಿದ ಭಾಷಣ ಅವರನ್ನು ವಿಶ್ವವಿಖ್ಯಾತರನ್ನಾಗಿಸಿತು. ಅವರು ಯಾವ ವಿಷಯವನ್ನು ಕುರಿತು ಒಂದು ಭಾಷಣವನ್ನು ಮಾಡ್ತಾರೆ ಅಂತಂದರೆ ವೇದಾಂತವನ್ನು ಕುರಿತು ಭಾಷಣವನ್ನು ಮಾಡ್ತಾರೆ. ಈ ಭಾಷಣ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಶಂಸೆಯನ್ನು, ಜಗತ್ತಿನಾದ್ಯಂತ ಹೆಚ್ಚು ಪ್ರಶಂಸೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಪಶ್ಚಿಮ ಸಂಸ್ಕೃತಿಯ ಹಲವು ಸಾಧನೆಗಳು, ಮಹಿಳಾ ಸಮಾನತೆಯ ಆಶಯಗಳು ಅವರಿಗೆ ತುಂಬ ಹಿಡಿಸಿದವು. ಯಾರಿಗೆ? ಸ್ವಾಮಿ ವಿವೇಕಾನಂದರಿಗೆ. ನೋಡಿ, ಇವರೇ ರಾಮಕೃಷ್ಣ ಪರಮಹಂಸರು, ನಂತರ ಇವರು ಸ್ವಾಮಿ ವಿವೇಕಾನಂದರು. ನೋಡಿ, ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿದ ವಿವೇಕಾನಂದರು ಭಾರತದ ಅಂದಿನ ಸಾಮಾಜಿಕ ಸ್ಥಿತಿಗತಿಯನ್ನು ಕಂಡು ಮರುಗಿದರು. ಅಂದರೆ ಭಾರತದಲ್ಲಿ ಇದ್ದಂತಹ ಬಡತನ, ಹಸಿವು ಇವುಗಳನ್ನು ಕಂಡು ಅವರಿಗೆ ತುಂಬ ಬೇಸರ ಆಗುತ್ತೆ ಸ್ವಾಮಿ ವಿವೇಕಾನಂದರಿಗೆ. ಅವರು ಒಂದು ಆ ಸಂದರ್ಭದಲ್ಲಿ ಅವರು ಒಂದು ಸಂದೇಶವನ್ನು ನೀಡ್ತಾರೆ. ಎಲ್ಲಿಯವರೆಗೆ ಜನರು ಹಸಿವು, ಬಡತನ ಮತ್ತು ಅಜ್ಞಾನದಲ್ಲಿರುವರೋ ಅಲ್ಲಿಯವರೆಗೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎನ್ನುತ್ತಾರೆ. ಈ ಒಂದು ಸಂದೇಶವನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಆಗಬಹುದು. ಎಲ್ಲಿಯವರೆಗೆ ಜನರು ಹಸಿವು, ಬಡತನ ಮತ್ತು ಅಜ್ಞಾನದಲ್ಲಿರುವರೋ ಅಲ್ಲಿಯವರೆಗೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. ನೋಡಿ, ಪಂಡಿತ ಈಶ್ವರ್ ಚಂದ್ರ ವಿದ್ಯಾಸಾಗರ. ಯಾರು? ಪಂಡಿತ
ಈಶ್ವರ್ಚಂದ್ರ ವಿದ್ಯಾಸಾಗರ್ರವರು ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಕಾಲೇಜನ್ನು ತೆರಿತಾ ಹೋಗ್ತಾರೆ. ಒಂದು ಕ್ವಶನ್ ಆಗಬಹುದು, ಸಂಸ್ಕೃತ ಕಾಲೇಜನ್ನು ತೆರೆದವರು ಯಾರು ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಅಂತ ಕೇಳಿದ್ರೆ ಈಶ್ವರ್ಚಂದ್ರ ವಿದ್ಯಾಸಾಗರ್ರವರು. 1856ರಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹವು ಕೋಲ್ಕತ್ತಾದಲ್ಲಿ ವಿದ್ಯಾಸಾಗರ್ರವರ ನೇತೃತ್ವದಲ್ಲಿ ನಡೀತಾ ಹೋಗುತ್ತೆ. ಮುಂದೆ ಮಾನವ ಹಿತ ಮತ್ತು ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲು ಅವರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್ ಯಾಕೆ ಪ್ರಾರಂಭ ಆಗುತ್ತೆ ಅಂತಂದರೆ ಎಲ್ಲ ಮಾನವರ ಹಿತವನ್ನು ಬಯಸೋದಕ್ಕೋಸ್ಕರ ಮತ್ತು ಸಮಾಜದ ಸೇವೆಯನ್ನು ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದರು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇವರು ಸ್ವಾಮಿ ವಿವೇಕಾನಂದರು ಸ್ತ್ರೀಯರ ಬಗ್ಗೆ ಅಪಾರವಾದಂತಹ ಕಾಳಜಿ ಹಾಗೂ ಗೌರವವನ್ನು ಹೊಂದಿರ್ತಾರೆ. ಹಾಗಾಗಿ ಅವರು ಒಂದು ಸಂದೇಶವನ್ನು ಕೊಡ್ತಾರೆ, ಏನಂತ, ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅಂತ ಹೇಳ್ತಾರೆ. ಅಂದರೆ ಸ್ತ್ರೀಯರು ಉದ್ಧಾರ ಆದರೆ ನಮ್ಮ ರಾಷ್ಟ್ರ ಉದ್ಧಾರ ಆದಂತೆ ಎಂದು ಅವರು ಒತ್ತಿ ಹೇಳ್ತಾರೆ. ಜೊತೆಗೆ ಅವರು ದರಿದ್ರ ನಾರಾಯಣರ ಸೇವೆಗೆ ಕರೆ ನೀಡಿದರು, ಅಂದರೆ ಬಡವರ ಸೇವೆಯನ್ನು ಮಾಡಿ ಅಂತ ಅವರು ಹೇಳ್ತಾರೆ. ಒಟ್ಟಾರೆ ಭಾರತದ ಉನ್ನತಿಯ ಕನಸನ್ನು ಕಂಡವರು ಯಾರು ಅಂತಂದರೆ ನಮ್ಮ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರನ್ನು ಬಾಲಗಂಗಾಧರನಾಥ್ ತಿಲಕರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂತಂದರೆ ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಬಣ್ಣಿಸ್ತಾರೆ. ಇದು ಒಂದು ಅಂಕದ ಪ್ರಶ್ನೆ ಆಗಬಹುದು. ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಯಾರನ್ನು ಕರೆದಿದ್ದಾರೆ ಅಂತಂದರೆ ಸ್ವಾಮಿ ವಿವೇಕಾನಂದರನ್ನು ಯಾರು ಕರೆದ್ರು ಅಂತಂದರೆ ಬಾಲಗಂಗಾಧರನಾಥ್ ತಿಲಕರವು. ಮತ್ತು ಸುಭಾಷ್ ಚಂದ್ರ ಬೋಸರನ್ನು ಒಳಗೊಂಡಂತೆ ಅನೇಕ ರಾಷ್ಟ್ರೀಯ ಹೋರಾಟಗಾರರು ಇವರ ಬರವಣಿಗೆಗಳಿಂದ ಪ್ರೇರಣೆಗೊಂಡಿದ್ದಾರೆ. ಯಾರ ಬರವಣಿಗೆಗಳಿಂದ? ಸ್ವಾಮಿ ವಿವೇಕಾನಂದರ ಬರವಣಿಗೆಗಳಿಂದ ಪ್ರೇರಣೆಯನ್ನುಗೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗೋಕ್ಕಿಂತ ಮುಂಚೆ ಮೈಸೂರಿಗೆ ಬಂದಿರ್ತಾರೆ. ಮೈಸೂರಲ್ಲಿ ಆಗ ರಾಜ ಅಂದರೆ ಒಡೆಯರು ಯಾರಾಗಿರ್ತಾರೆ ಅಂತಂದರೆ 10ನೇ ಚಾಮರಾಜ ಒಡೆಯರಾಗಿರ್ತಾರೆ. 10ನೇ ಚಾಮರಾಜ ಒಡೆಯರು ಸ್ವಾಮಿ ವಿವೇಕಾನಂದರಿಗೆ ಸಮ್ಮೇಳನಕ್ಕೆ ಹೋಗೋದಕ್ಕೆ ಅಂತೇಳಿ ಧನ ಸಹಾಯವನ್ನು ಮಾಡ್ತಾರೆ. ಜೊತೆಗೆ ಸ್ವಾಮಿ ವಿವೇಕಾನಂದರ ಸಲಹೆಯನ್ನು ತಗೊಂಡು ಯಾರು 10ನೇ ಚಾಮರಾಜ ಒಡೆಯರು ದಲಿತರಿಗೋಸ್ಕರ 3 ಪ್ರತ್ಯೇಕ ಶಾಲೆಗಳನ್ನು ತೆರಿತಾ ಹೋಗ್ತಾರೆ ಮೈಸೂರಿನಲ್ಲಿ. ಇದು ಒಂದು ವಿಶೇಷವಾದಂಥದ್ದು. ಇಷ್ಟು ರಾಮಕೃಷ್ಣ ಮಿಷನ್ನಿನ ಬಗೆಗಿನ ಮಾಹಿತಿ. ಧನ್ಯವಾದಗಳು. ಥಿಯೋಸಾಫಿಕಲ್ ಸೊಸೈಟಿಯನ್ನು 1875ರಲ್ಲಿ ಪ್ರಾರಂಭ ಮಾಡ್ತಾರೆ. ಥಿಯೋಸಾಫಿಕಲ್ ಸೊಸೈಟಿ, ಇದಕ್ಕೆ ಬ್ರಹ್ಮ ವಿದ್ಯಾ ಸಮಾಜ ಅಂತಲೂ ಸಹ ಕರೀತಾರೆ. ಥಿಯೋಸಾಫಿಕಲ್ ಸೊಸೈಟಿಯನ್ನು ರಷ್ಯನ್ ಮತ್ತು ಅಮೇರಿಕನ್ ಮಹಿಳೆ ಯಾರು? ಮೇಡಮ್ H.P. ಬ್ಲಾವಟ್ಸ್ಕಿ ಮತ್ತು ಅಮೇರಿಕಾದ ಕರ್ನಲ್ H.S. ಆಲ್ಕಾಟ್ ಇವರು ನ್ಯೂಯಾರ್ಕ್ನಲ್ಲಿ ಸ್ಥಾಪಿಸ್ತಾರೆ ಥಿಯೋಸಾಫಿಕಲ್ ಸೊಸೈಟಿಯನ್ನು. ಇನ್ನೊಂದು ಸರಿ ನೋಡಿ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದ ಮಹಿಳೆಯರು ಯಾರು ಅಂತಂದರೆ ರಷ್ಯನ್ ಮಹಿಳೆಯಾದಂತಹ ಮೇಡಮ್ H.P. ಬ್ಲಾವಟ್ಸ್ಕಿ ಮತ್ತು ಅಮೇರಿಕನ್ ಮಹಿಳೆಯಾದಂತಹ ಕರ್ನಲ್ H.S. ಆಲ್ಕಾಟ್ ಇವರಿಬ್ಬರು ಸೇರಿ ನ್ಯೂಯಾರ್ಕ್ ನಗರದಲ್ಲಿ, ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಇವರು ಥಿಯೋಸಾಫಿಕಲ್ ಸೊಸೈಟಿಯನ್ನು 1875ರಲ್ಲಿ ಪ್ರಾರಂಭ ಮಾಡ್ತಾರೆ. ಭಾರತಕ್ಕೆ ಆಗಮಿಸಿ ಚೆನ್ನೈ ಬಳಿಯ ಆಡ್ಯಾರ್ ಎಂಬ ಸ್ಥಳದಲ್ಲಿ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸಿದರು. ಇವರಿಬ್ಬರು ಯಾರು? ಮೇಡಮ್ H.P. ಬ್ಲಾವಟ್ಸ್ಕಿ ಮತ್ತು ಕರ್ನಲ್ H.S. ಆಲ್ಕಾಟ್ ಇವರಿಬ್ಬರು ಭಾರತಕ್ಕೆ ಬಂದು ಭಾರತದ ತಮಿಳುನಾಡಿನ ಬಳಿ ಇರುವಂತಹ ಚೆನ್ನೈ ಬಳಿ ಆಡ್ಯಾರ್ ಎಂಬ ಸ್ಥಳದಲ್ಲಿ, ತಮಿಳುನಾಡಿನ ಚೆನ್ನೈ ಬಳಿಯ ಆಡ್ಯಾರ್ ಎಂಬ ಸ್ಥಳದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸ್ತಾರೆ. ನಂತರದ ದಿನಗಳಲ್ಲಿ ಡಾಕ್ಟರ್ ಅನಿ ಬೆಸೆಂಟ್ ಇವರು ಇದರ ಅಧ್ಯಕ್ಷರಾಗ್ತಾ ಹೋಗ್ತಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರು ಯಾರು ಅಂತಂದರೆ ಡಾಕ್ಟರ್ ಅನಿ ಬೆಸೆಂಟ್ರವರು. ಇವರು ಸಹ ವಿದೇಶಿ ಮಹಿಳೆಯಾಗಿರ್ತಾರೆ. ಭಾರತೀಯ ಸಂಸ್ಕೃತಿಯಿಂದ ಇವರು ಪ್ರಭಾವಿತರಾಗಿರ್ತಾರೆ. ಅನಿ ಬೆಸೆಂಟ್ರವರು ಭಾರತದ ಸಂಸ್ಕೃತಿಯಿಂದ ಪ್ರಭಾವಿತರಾಗಿ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗ್ತಾರೆ. ನಂತರ ಇವರು ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದವನ್ನು ಸಹ ಮಾಡ್ತಾರೆ. ಜೊತೆಗೆ ಇವರು 2 ವೃತ್ತಪತ್ರಿಕೆಗಳನ್ನು ಇವರು ಪ್ರಾರಂಭ ಮಾಡ್ತಾರೆ. ಯಾವುದು ಅಂತಂದರೆ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಂತೇಳಿ. ಈ 2 ಪತ್ರಿಕೆಗಳನ್ನು ಇವರು ಹೊರಡಿಸ್ತಾರೆ. ಕೇಳಬಹುದು, 1 ಅಂಕದ ಪ್ರಶ್ನೆ ಆಗಬಹುದು. ಅನಿ ಬೆಸೆಂಟ್ರವರು ಹೊರಡಿಸಿದಂತಹ ಪತ್ರಿಕೆಗಳು ಯಾವ್ಯಾವು ಅಂತಂದರೆ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಂತ ಹೇಳಿ. ಭಾರತದಲ್ಲಿ ಥಿಯೋಸಾಫಿಕಲ್ ಚಳುವಳಿಯ ಕೇಂದ್ರ ಶಕ್ತಿಯಾಗಿ ಇವರು ಯಾರು? ಅನಿ ಬೆಸೆಂಟ್ರವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಮುನ್ನಡೆಸ್ತಾ ಹೋಗ್ತಾರೆ.
ಈ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳು ಏನಾಗಿರುತ್ತೆ ಅಂತಂದರೆ, ಪ್ರಮುಖ ಉದ್ದೇಶಗಳು ಭೇದ ಭಾವಗಳನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸುವುದು. ಅಂದರೆ ಭೇದ ಭಾವಗಳ ಮೇಲು ಕೀಳು ಎಂಬ ಭಾವನೆಯನ್ನು ಬಿಟ್ಟು ಎಲ್ಲರೂ ಸಹೋದರರಂತೆ ಒಟ್ಟಾಗಿ ಬದುಕಬೇಕು ಅಂತ ಹೇಳ್ತಾರೆ. ಜೊತೆಗೆ ಧರ್ಮ, ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನವನ್ನು ನಡೆಸ್ತಾರೆ ಇವರು. ಜೊತೆಗೆ ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವಂತಹ ಸುಪ್ತ ಶಕ್ತಿಗಳನ್ನು ಕುರಿತು ಇವರು ಶೋಧನೆಯನ್ನು ನಡೆಸೋ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟು ಮುಂದೆ ಅನಿ ಬೆಸೆಂಟು ಬನಾರಸ್ನಲ್ಲಿ, ಬನಾರಸ್ ಎಲ್ಲಿ ಬರುತ್ತೆ ಅಂದರೆ ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಇದೇ ಮುಂದಿನ ದಿನಗಳಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯಾಗಿ ತನ್ನ ಹೆಸರನ್ನು ಪಡೆಯುತ್ತಾ ಹೋಗುತ್ತೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ, BHU ಅಂತ ಕರೀತಾರೆ, ಕೇಳಬಹುದು. ಸೆಂಟ್ರಲ್ ಹಿಂದೂ ಕಾಲೇಜು ಏನೆಂದು ಮರುನಾಮಕರಣಗೊಂಡಿತು ಅಂತಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ತನ್ನ ಹೆಸರನ್ನು ಅದು ಬದಲಾಯಿಸ್ಕೊಳ್ಳುತ್ತೆ. ಇದು ಉತ್ತರ ಪ್ರದೇಶದಲ್ಲಿದೆ ಎಂಬ ಹೆಸರನ್ನು ಪಡೆಯಿತು. ಅವರು ಮುಂದೆ ಓಮ್ ರೂಲ್ ಚಳುವಳಿಯನ್ನು ಸಹ ಆರಂಭ ಮಾಡ್ತಾರೆ. ಯಾರು? ಅನಿ ಬೆಸೆಂಟ್ ರವರು. ಇದಕ್ಕೂ ಮೊದಲು ಅನಿ ಬೆಸೆಂಟ್ ರವರು ಹೋಮ್ ರೂಲ್ ಚಳುವಳಿಯನ್ನು ಸಹ ಆರಂಭಿಸ್ತಾರೆ. ಇದನ್ನು ಬಾಲಗಂಗಾಧರನಾಥ್ ತಿಲಕರು ಸಹ ಆರಂಭ ಮಾಡ್ತಾರೆ. ಹಾಗೆಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು ಇವರು, ಕೇಳ್ಬೋದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತಂದರೆ ಅನಿ ಬೆಸೆಂಟ್ ರವರು. ಭಾರತದಲ್ಲಿ ಓಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದ ಮಹಿಳೆ ಯಾರು ಅಂತಂದರೆ ಅನಿ ಬೆಸೆಂಟ್ ರವರು. ಭಗವದ್ಗೀತೆಗಳನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದವರು ಅನಿ ಬೆಸೆಂಟ್ ರವರು. ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಪ್ರಾರಂಭಿಸಿದವರು ಅನಿ ಬೆಸೆಂಟ್ ರವರು. ಸೆಂಟ್ರಲ್ ಹಿಂದೂ ಕಾಲೇಜು ಮತ್ತು ಏನೆಂದು ಮರುನಾಮಕರಣಗೊಂಡಿತು ಅಂತಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಎಂದು ನಾಮಕರಣಗೊಳ್ಳುತ್ತೆ. ಜೊತೆಗೆ ಎಷ್ಟರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆ ಎಷ್ಟರಲ್ಲಿ ಆಗಿರ್ತಾರೆ ಇವರು ಅಂತಂದರೆ 1917ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆ ಆಗಿರ್ತಾರೆ ಇವರು. ಇದಿಷ್ಟು ಥಿಯೋಸಾಫಿಕಲ್ ಸೊಸೈಟಿಯ ಬಗೆಗಿನ ಮಾಹಿತಿ. ಅಲಿಗಢ್ ಚಳುವಳಿ ಮತ್ತು ಸರ್ ಸೈಯದ್ ಅಹಮದ್ ಖಾನ್. ಬಹುತೇಕ ಮುಸ್ಲಿಮರು ಪಾಶ್ಚಾತ್ಯ ಶಿಕ್ಷಣವನ್ನು ಸಂಶಯದಿಂದ ನೋಡುತ್ತಿದ್ದರು ಮತ್ತು ತಮ್ಮ ಧರ್ಮ ಹಿತಾಸಕ್ತಿಗೆ ಮಾರಕವೆಂದು ನಂಬಿದ್ದರು. ಅಂದರೆ ಆಗಿನ ಕಾಲದಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಪಡಿಬೇಕಾ ಅಥವಾ ಬೇಡವಾ ಎಂಬ ಜಿಜ್ಞಾಸೆಯಲ್ಲಿ ಮುಸ್ಲಿಂ ಸಮುದಾಯ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ನವಾಬ್ ಅಬ್ದುಲ್ ಲತೀಫ್ ಎನ್ನುವರು 1863ರಲ್ಲಿ ಮಹಮಡನ್ ಲಿಟರರಿ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಯಾವುದನ್ನು? ಮಹಮಡನ್ ಲಿಟರರಿ ಸೊಸೈಟಿ ಎಂಬ ಒಂದು ಸೊಸೈಟಿಯನ್ನು ಆರಂಭ ಮಾಡ್ತಾರೆ. ಈ ಸಂಸ್ಥೆಯ ಮೂಲಕ ಮುಸ್ಲಿಮರಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ವಿಸ್ತರಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅಂದರೆ ಬ್ರಿಟಿಷರು ನೀಡ್ತಿರುವಂತಹ ಇಂಗ್ಲೀಷ್ ಶಿಕ್ಷಣವನ್ನು ಎಲ್ಲರೂ ಮುಸ್ಲಿಂ ಸಮುದಾಯ ಪಡ್ಕೋಬೇಕು ಅಂತ ಅವರು ಎಲ್ಲರಿಗೂ ಹೇಳ್ತಾ ಹೋಗ್ತಾರೆ. ಅಂದರೆ ಮುಸ್ಲಿಂ ಸಮುದಾಯಕ್ಕೆ ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯ ತರುವಂತಹ ಪ್ರಯತ್ನವನ್ನು ಇವರು ಮಾಡ್ತಾ ಹೋಗ್ತಾರೆ. ಈ ಪ್ರಯತ್ನಕ್ಕೆ ಯಾರು? ಅಬ್ದುಲ್ ಲತೀಫರು ಹಿಂದೂ ಮುಸ್ಲಿಮರ ನಡುವೆ ಒಂದು ಸಾಮರಸ್ಯವನ್ನು ತರುವಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ಪ್ರಯತ್ನಕ್ಕೆ ಚಳುವಳಿಯ ಸ್ವರೂಪ ನೀಡಿದವರು ಯಾರು ಅಂತಂದರೆ ಸರ್ ಸೈಯದ್ ಅಹಮದ್ ಖಾನರು. ಸರ್ ಸೈಯದ್ ಅಹಮದ್ ಖಾನರು 1817ರಲ್ಲಿ ದಿಲ್ಲಿಯಲ್ಲಿ ಇವರು ಜನಿಸ್ತಾರೆ. ಇವರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಒಂದು ಉತ್ತಮ ಹುದ್ದೆಯನ್ನು ನೇಮಕಗೊಳ್ತಾರೆ. ಯಾವುದು? ನ್ಯಾಯಾಂಗ ಅಧಿಕಾರಿಯಾಗಿ ಅವರು ನೇಮಕಗೊಳ್ತಾ ಹೋಗ್ತಾರೆ. ತನ್ನ ಸಮುದಾಯ ಅಂತಂದರೆ ಮುಸ್ಲಿಂ ಸಮುದಾಯ ಇಂಗ್ಲೀಷ್ ಶಿಕ್ಷಣದಿಂದ ವಂಚಿತರಾಗಿ ಆರ್ಥಿಕ ಹಾಗೂ ಸಾಮಾಜಿಕ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಭಾವಿಸ್ತಾರೆ ಇವರು. ಹಾಗಾಗಿ ಇವರು ಒಂದು ಮುಸ್ಲಿಂ ಸಮಾಜಕ್ಕೆ ಶಿಕ್ಷಣವನ್ನು ಪಡೆಯುವ ಮೂಲಕ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯ ಸೂಕ್ತ ಪ್ರಾತಿನಿಧ್ಯ ಪಡಿಬೇಕು ಎಂಬುದು ಅವರ ಮಹದಾಸೆಯಾಗಿರುತ್ತೆ ಮತ್ತು ಅವರು ಆ ಸಂದೇಶವನ್ನು ಸಹ ಮುಸ್ಲಿಮರಿಗೆ ಕೊಡ್ತಾ ಹೋಗ್ತಾರೆ. ಇಂಗ್ಲೀಷ್ ಶಿಕ್ಷಣ ಪಡ್ಕೊಳ್ಳಿ, ಅದ್ರ ಮೂಲಕ ನೀವು ಸರ್ಕಾರದಲ್ಲಿ ಉತ್ತಮ ಹುದ್ದೆಗಳಿಗೆ ಆಯ್ಕೆಯಾಗಿ ಅನ್ನೋ ಒಂದು ಸಂದೇಶವನ್ನು ಸಹ ಕೊಡ್ತಾ ಹೋಗ್ತಾರೆ ಮುಸ್ಲಿಂ ಸಮುದಾಯಕ್ಕೆ. ಮುಂದೆ ಅಂತೆಯೇ ಒಬ್ಬ ಸಮಾಜ ಸುಧಾರಕರಾಗಿ ಮುಸ್ಲಿಂ ಸಮಾಜದಲ್ಲಿ ಇದ್ದಂತಹ ಯಾವ್ಯಾವ ಪದ್ಧತಿಗಳು? ಪರ್ದಾ ಪದ್ಧತಿ ಇರಬಹುದು, ಬಹುಪತ್ನಿತ್ವ ಹಾಗೂ ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ಅವರು ವಿರೋಧಿಸ್ತಾರೆ. ಯಾರು? ಸರ್ ಸೈಯದ್ ಅಹಮದ್ ಖಾನರು. ಬಹುಪತ್ನಿತ್ವ ಅಂತಂದರೆ ಒಬ್ಬ ಪುರುಷನು ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಹೆಂಡತಿಯರನ್ನು ಮದುವೆ ಆಗಿದ್ದರೆ ಅದಕ್ಕೆ ನಾವು ಬಹುಪತ್ನಿತ್ವ ಅಂತ ಕರಿತೀವಿ. ಈ ಒಂದು ಬಹುಪತ್ನಿತ್ವ ಅನ್ನೋ ಪದ್ಧತಿ ಈ ಮುಸ್ಲಿಂ ಸಮಾಜದಲ್ಲಿ ಅತಿ ಹೆಚ್ಚಾಗಿ ಆಗಿನ ಕಾಲದಲ್ಲಿ ಇತ್ತು. ಈ ಎಲ್ಲ ಪದ್ಧತಿಗಳನ್ನು ಅವರು ವಿರೋಧ ಮಾಡ್ತಾರೆ. ಜೊತೆಗೆ ಇಂಗ್ಲೀಷಿನ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಬೇಕು ಅಂತ ಹೇಳಿ ಅವರು
ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು, ಯಾವ ಒಂದು ಸೊಸೈಟಿನ, ಟ್ರಾನ್ಸ್ಲೇಷನ್ ಅನ್ನೋ ಒಂದು ಸೊಸೈಟಿಯನ್ನು ಅವರು ಪ್ರಾರಂಭಿಸ್ತಾರೆ. ಅನಂತರದಲ್ಲಿ ಈ ಸಂಸ್ಥೆ ಏನಂತ ಬದಲಾಗುತ್ತೆ ಅಂತಂದರೆ ಸೈಂಟಿಫಿಕ್ ಸೊಸೈಟಿ ಎಂದು ನಾಮಕರಣಗೊಳ್ಳುತ್ತೆ. ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರಪಡಿಸಲು ಅಲಿಗಢ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಸಹ ಇವರು ಪ್ರಾರಂಭಿಸ್ತಾರೆ. ಯಾವ ಪತ್ರಿಕೆಯನ್ನು? ಅಲಿಗಢ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಸಹ ಇವರು ಪ್ರಾರಂಭ ಮಾಡ್ತಾರೆ. ಈ ಪತ್ರಿಕೆಯು ಇಂಗ್ಲೀಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗ್ತಿರುತ್ತೆ. ಕೇಳಬಹುದು, ಅಲಿಗಢ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಪತ್ರಿಕೆಯು ಯಾವ ಭಾಷೆಗಳಲ್ಲಿ ಪ್ರಕಟವಾಗುತ್ತಿತ್ತು ಅಂತಂದರೆ ಇಂಗ್ಲೀಷ್ ಮತ್ತು ಉರ್ದು ಭಾಷೆಯಲ್ಲಿ. ಜೊತೆಗೆ ಈ ಅಲಿಗಢ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಲು ಕಾರಣ ಏನು ಅಂತಂದರೆ ಮುಸ್ಲಿಂ ಸಮುದಾಯದಲ್ಲಿ ವೈಜ್ಞಾನಿಕ ಆಲೋಚನೆಗಳನ್ನು ಪ್ರಚಾರಪಡಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಅಲಿಗಢ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಪತ್ರಿಕೆಯನ್ನು ಸರ್ ಸೈಯದ್ ಅಹಮದ್ ಖಾನರು ಪ್ರಾರಂಭವನ್ನು ಮಾಡ್ತಾ ಹೋಗ್ತಾರೆ. ನೋಡಿ, ಸಾಮಾನ್ಯ ಶಕ 1875ರಲ್ಲಿ ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಆರಂಭಿಸ್ತಾ ಹೋಗ್ತಾರೆ. ಈ ಸಂಸ್ಥೆ ಸಾಮಾನ್ಯ ಶಕ 1920ರಲ್ಲಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಡ್ತಾ ಹೋಗುತ್ತೆ. ನೆಕ್ಸ್ಟು